ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 2,000 ಪ್ಲಸ್ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣ ಜಮೆಯಾಗ್ತಾ ಇದೆ. ಹೌದು ವೀಕ್ಷಕರೇ, ಮೇ ತಿಂಗಳು ಮತ್ತು ಏಪ್ರಿಲ್ ತಿಂಗಳ ಸೇರಿ ಟೋಟಲ್ ಆಗಿ 2 ಕಂತಿನ ಹಣ ಅಂದರೆ 30 ಮತ್ತು 31ನೇ ಕಂತಿನ ಹಣ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಲು ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಹಣ ಕೂಡ ಬಂದಿದೆ. ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಹಣ ಕೂಡ ಪೆಂಡಿಂಗ್ ಇದೆ ಮತ್ತು ಯಾವ ಜಿಲ್ಲೆಗೆ ಹಣ ಬಂದಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರ ಜೊತೆಗೆ ರಾಜ್ಯಾದ್ಯಂತ LPG ಸಿಲಿಂಡರ್ ಗ್ರಾಹಕರಿಗೆ ಒಂದು ಶಾಕಿಂಗ್ ಸುದ್ದಿ ಸಹ ಬಂದಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ರಾಜ್ಯಾದ್ಯಂತ ಮತ್ತೆ LPG ಸಿಲಿಂಡರ್ ದರ ಏರಿಕೆ ಆಗಿದೆ. ಹೌದು ವೀಕ್ಷಕರೇ, ಈಗ ಮತ್ತೆ LPG ಸಿಲಿಂಡರ್ ದರ ಮತ್ತೆ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಹಾಗಿದ್ರೆ ಎಷ್ಟು ಏರಿಕೆ ಆಗಿದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮತ್ತೊಂದು ಕಡೆ ಯಾರೆಲ್ಲ PF ಖಾತೆಯಲ್ಲಿ ಹಣ ಇಟ್ಟಿದ್ದೀರೋ ಅಂತಹ ಒಂದು ನೌಕರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಸುದ್ದಿ ಸಹ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ನಿಮ್ಮ ಬ್ಯಾಲೆನ್ಸ್ ಶೀಘ್ರದಲ್ಲೇ ಹೆಚ್ಚಾಗಲಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಎಷ್ಟೆಲ್ಲ ಹೆಚ್ಚಳ ಆಗುತ್ತೆ ಮತ್ತು ಏನೆಲ್ಲ ಹೆಚ್ಚಳ ಆಗುತ್ತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರ ಜೊತೆಗೆ ಕ್ರಿಕೆಟ್ ಪ್ರೇಮಿಗಳಿಗೂ ಒಂದು ಶಾಕಿಂಗ್ ಅಪ್ಡೇಟ್ ಸಹ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ T20 ಕ್ರಿಕೆಟ್ಗೆ ಸೂರ್ಯಕುಮಾರ್ ಯಾದವ್ ನಿವೃತ್ತಿ ಘೋಷಣೆ ಕೂಡ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈ ವರ್ಷ T20 ಇಂಡಿಯಾ ಟೀಮ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಏನಾಗಿದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದರ ಜೊತೆಗೆ ರಾಜ್ಯಾದ್ಯಂತ ಮಳೆ ಹೌದು, ಮಳೆ ಆರ್ಭಟ ಕೂಡ ತುಂಬ ಜೋರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಮುಂದಿನ 24 ಗಂಟೆಗಳಲ್ಲಿ 70 ಕಿಲೋಮೀಟರ್ ವೇಗದ ಬಿರುಗಾಳಿ ಸಹಿತ ಭರ್ಜರಿ ಮಳೆ ಆಗಲಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹವಾಮಾನ ಇಲಾಖೆ ಕೂಡ 19 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಸಹ ಘೋಷಣೆ ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ಹಾಗಿದ್ರೆ ಈ 19 ಜಿಲ್ಲೆಗಳು ಯಾವುದು ಮತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಯಾವ ರೀತಿ ಮಳೆ ಆಗ್ಬೋದು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದರ ಜೊತೆಗೆ ಯಾರೆಲ್ಲ ಆಭರಣ ಪ್ರಿಯರಿದ್ದೀರೋ ಅವರಿಗೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸತತವಾಗಿ 3ನೇ ವಾರ ಪಾತಾಳಕ್ಕೆ ಕುಸಿದಿದೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಒಂದು ಪ್ರೈಸ್ ಎಷ್ಟಿದೆ, ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈಗಿನ ಒಂದು ಗೋಲ್ಡ್ ಪ್ರೈಸ್ ಎಷ್ಟಿದೆ, ನಿಮ್ಮ ಜಿಲ್ಲೆ ಹೆಸರ ಜೊತೆಗೆ ಪ್ರೈಸ್ ಅನ್ನು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇದರ ಜೊತೆಗೆ ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ನಿಮಗೆ ಅಂತಲೂ ಹೇಳ್ಬೋದು. ದಯವಿಟ್ಟು ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಷ್ಟೇ ಅಲ್ಲದೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರೋ ಸೊ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಿಮಗೆ 30 ಮತ್ತು 31ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ, ಎಸ್ ಆರ್ ನೋ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ದಯವಿಟ್ಟು ಹಾಗಾಗಿ ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ಮೊದಲ ದೊಡ್ಡ ಸುದ್ದಿ ನೋಡೋದಾದರೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರೋ ಅವರಿಗೆ ಒಂದು ಸಿಹಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಮೇ ತಿಂಗಳ 30ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ, ಈಗ ಜೂನ್ ತಿಂಗಳ 31ನೇ ಕಂತಿನ ಹಣ ಕೂಡ ಅಂದರೆ 2,000 ರೂಪಾಯಿ ಹಣ ಕೂಡ ಬರೋಕ್ಕೆ ಶುರು ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಇನ್ನೂ ಕೂಡ 30 ಮತ್ತು 31ನೇ ಕಂತಿನ ಹಣ ಬಂದಿಲ್ಲ, ಸೊ ಈ ಒಂದು ವಾರದ ಒಳಗಡೆ ಅಂದರೆ ಜೂನ್ ತಿಂಗಳ ಮೊದಲ ವಾರ ಇಲ್ಲ 2ನೇ ವಾರದೊಳಗಡೆ ನಿಮಗೆ ಈ 2 ಕಂತಿನ ಹಣ ಕೂಡ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬಾಕಿ ಉಳಿದಿರುವಂತಹ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಆ ಪೆಂಡಿಂಗ್ ಉಳಿದಿರುವಂಥ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಕೂಡ ಈ ಒಂದು ತಿಂಗಳಲ್ಲಿ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅಂಥವರ ಒಂದು ಲೀಸ್ಟ್ ಕೂಡ ರೆಡಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ತಿಂಗಳ ಒಳಗಡೆ ಬಾಕಿ ಉಳಿದಿರುವ ಹಣ ಸೇರಿ ಮತ್ತು ಈ 2 ಕಂತಿನ ಹಣ ಸೇರಿ ಆದಷ್ಟು ಬೇಗ ಗೃಹಲಕ್ಷ್ಮಿ ಖಾತೆಗೆ ಬರಲು ಶುರುವಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಜೊತೆಗೆ ಯಾರೆಲ್ಲ ಇನ್ನೂ ಕೂಡ 2 ಅಪ್ಡೇಟ್ಗಳನ್ನ ಮಾಡಿಸಿಲ್ಲ ಸೊ ಅಂಥವರ ಒಂದು ಗೃಹಲಕ್ಷ್ಮಿ ಹಣ ಕೂಡ ಬರಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರೋ ಸೊ ನಿಮ್ಗೆ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಇಲ್ಲ ಲಿಂಕ್ ಆಗಿದೆಯಾ ಇಲ್ವಾ, ಅಥವಾ DBT ಅಪ್ಡೇಟ್ ಆಗಿದೆಯಾ ಇಲ್ವಾ, ಮತ್ತು KYC ಅಪ್ಡೇಟ್ ಆಗಿದೆಯೋ ಅದನ್ನ ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಈ 3 ಅಪ್ಡೇಟ್ಗಳನ್ನ ಮಾಡಿಸದೇ ಇರೋ ಕಾರಣ ಕೆಲವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಅಪ್ಡೇಟ್ನ ಮಾಡಿಸೋದು ತುಂಬ ಒಳ್ಳೆಯದು. ಸೊ ಈಗಾಗಲೇ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿದೆ ಮತ್ತು 31ನೇ ಕಂತಿನ ಹಣ ಬಂದಿದೆ, ಯಾವ ಜಿಲ್ಲೆಗೆ ಬಂದಿದೆ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಯಾರೆಲ್ಲ LPG ಸಿಲಿಂಡರ್ ಗ್ರಾಹಕರಿದ್ದೀರೋ ಅವರಿಗೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ದೇಶಾದ್ಯಂತ ಮತ್ತೆ ಈಗ LPG ಸಿಲಿಂಡರ್ ದರ ಬೆಲೆ ಏರಿಕೆ ಆಗಿದೆ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ಈಗ ಸತತವಾಗಿ ಮತ್ತೆ LPG ಸಿಲಿಂಡರ್ ಬೆಲೆ ದೇಶಾದ್ಯಂತ 29 ರೂಪಾಯಿ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದು ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ನ್ಯೂಸ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ನ್ಯೂಸ್ಗೆ 3ನೇ ಪ್ರಮುಖ ಸುದ್ದಿ ಅಂದರೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಪರವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ದಿಢೀರ್ ನಿರ್ಧಾರ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸಿಲಿಂಡರ್ ದರ ದಿನೇ ದಿನೇ
ಹೆಚ್ಚಾಗುವುದಕ್ಕೆ ಗರಂ ಆಗಿರುವವರು ತಕ್ಷಣವೇ ಇದಕ್ಕೆ ಕಾರಣವೇನು ಮತ್ತು ಜನರಿಗೆ ಹೇಗೆ ವಿನಾಯಿತಿ ನೀಡಬೇಕು ಎಂಬ ಒಂದು ಸಂಪೂರ್ಣ ವರದಿ ಒಪ್ಪಿಸುವಂತೆ ಆಹಾರ ಇಲಾಖೆ ಉತ್ಪನ್ನಾಧಿಕಾರಿಗಳಿಗೆ ಖಡಕ್ ಆದೇಶ ಕೂಡ ನೀಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ LPG ಸಿಲಿಂಡರ್ ಗ್ರಾಹಕರಿದ್ದೀರೋ ಮತ್ತೆ ಈಗ ಈ ಒಂದು ತಿಂಗಳಿಂದ 29 ರೂಪಾಯಿ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ನೂತನ CM ಆಗಿರುವಂಥ DK ಶಿವಕುಮಾರ್ ಅವರು ಈ ಒಂದು ವಿಷಯದ ಮೇಲೆ ತುಂಬಾ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆಲ್ಲ ಏನು ಅನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ಬೆಲೆ ಏರಿಕೆಯಿಂದ ಯಾರಿಗೆಲ್ಲ ಹೊಡೆತ ಬೀಳಬಹುದು, ಸೊ ಯಾರಿಗೆಲ್ಲ ತುಂಬಾ ಒಳ್ಳೆಯದಾಗಿದೆ ಮತ್ತು ಯಾರಿಗೆಲ್ಲ ತುಂಬಾ ನಷ್ಟ ಆಗಿದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ ಸರ್ಕಾರಿ ಮತ್ತು ಖಾಸಗಿ ವಲಯದ ಕೋಟ್ಯಾಂತರ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರದ ಒಂದು ಭರ್ಜರಿ ಗಿಫ್ಟ್ ಸಹ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಯಾರೆಲ್ಲ EPF ಖಾತೆಯನ್ನು ಹೊಂದಿದ್ದೀರೋ ಹಣವಿರುವ ನೌಕರರ ಪ್ರಸಕ್ತ ಸಾಲಿನ ಬಡ್ಡಿ ಹಣ ಶೀಘ್ರದಲ್ಲೇ ನಿಮ್ಮ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಇದರಿಂದ ನಿಮ್ಮ EPF ಬ್ಯಾಲೆನ್ಸ್ ಶೀಘ್ರದಲ್ಲೇ ಭಾರಿ ಪ್ರಮಾಣದಲ್ಲಿ ಹೆಚ್ಚಳಾಗಲಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೌಕರರು ತಮ್ಮ ಪಾಸ್ಬುಕ್ ಮೂಲಕ ಆನ್ಲೈನ್ನಲ್ಲಿ ಹೊಸ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಹೌದು, ಈ ಒಂದು ಹೊಸ ಆದೇಶದಿಂದ ಸೊ EPF ಖಾತೆ ಹೊಂದಿರುವಂಥವರಿಗೆ ಈಗ ಶೀಘ್ರದಲ್ಲೇ ಅವರ ಬ್ಯಾಲೆನ್ಸ್ ಕೂಡ ಡಬಲ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದು ಸರ್ಕಾರದ ಒಂದು ಉದ್ಯೋಗಿಗಳಿಗೆ ಮಾತ್ರ ಅಂತಲೂ ಹೇಳ್ತಾ ಇದ್ದಾರೆ, ಯಾವುದೇ ಪ್ರೈವೇಟ್ ಜಾಬಲ್ಲಿರುವಂಥವ್ರಿಗೂ ಅಲ್ಲ. ಸೊ ಈ ಒಂದು ಯೋಜನೆಯಿಂದ ಯಾರಿಗೆಲ್ಲ ತುಂಬ ಅನುಕೂಲ ಆಗ್ತಾ ಇದೆ, ತುಂಬ ಒಳ್ಳೆಯದಾ ಅಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ ಸೊ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಶಾಕಿಂಗ್ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ ಅಂತಲೂ ಹೇಳ್ಬೋದು. T20 ಇಂಡಿಯಾದ ಸ್ಟಾರ್ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಲಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತು ಅವರ ಜಾಗಕ್ಕೆ ಶ್ರೇಯಸ್ ಅಯ್ಯರ್ ಅವರು T20 ನಾಯಕತ್ವದ ಕಿರೀಟ ಸಿಗಲಿದೆ ಎನ್ನುವ ಎಕ್ಸ್ ಟ್ವಿಟರ್ ಪೋಸ್ಟ್ ಮೂಲಕ ವೈರಲ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಕ್ರಿಕೆಟ್ ಪ್ರೇಮಿಗಳಲ್ಲಿ ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸೊ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. BCCI ಕಡೆಯಿಂದ ಅಧಿಕೃತ ಕ್ಲಾರಿಟಿ ಕೂಡ ಬರಬೇಕಿದೆ ಅಂತಲೂ ಹೇಳ್ಬೋದು. ಸೊ ಇವತ್ತಿನ ಒಂದು T20 ಕ್ರಿಕೆಟ್ ಪ್ಲೇಯರ್ ಲಿಸ್ಟ್ನಲ್ಲಿ ಶ್ರೇಯಸ್ ಅವರಿಗೆ ಸೊ ಒಂದು ಕ್ಯಾಪ್ಟನ್ ಪಟ್ಟ ಸಹ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಈ ಕಡೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಕೂಡ T20ಗೆ ಒಂದು ನಿವೃತ್ತಿ ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ತುಂಬಾ ಚರ್ಚೆ ಕೂಡ ನಡೀತಾ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ನೀವು ಏನೆಲ್ಲ ಹೇಳ್ತೀರಾ, ಏನು ಅನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಕೊನೆಯ ಅಪ್ಡೇಟ್ ನೋಡೋದಾದ್ರೆ ಮಳೆ. ಹೌದು, ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಕೂಡ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಹವಾಮಾನ ಇಲಾಖೆ ಕೂಡ ಕೆಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಸಹ ಘೋಷಣೆ ಮಾಡಿದೆ. ಸೊ ಮುಂದಿನ 48 ಗಂಟೆಗಳ ಕಾಲ 70 ಕಿಲೋಮೀಟರ್ ವೇಗದ ಭೀಕರ ಬಿರುಗಾಳಿ ಸಹಿತ ಭರ್ಜರಿ ಮಳೆಯಾಗಲಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಭಾರಿ ಸಿಡಿಲು ಮತ್ತೆ ಮಿಂಚು ಬರುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ತಾವಾಗಿಯೇ ಜಾಗೃತರಾಗಿರಬೇಕು ಮತ್ತು ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯಬಾರದು ಎಂದು ಕಟ್ಟುನಿಟ್ಟಿನ ಎಚ್ಚರಿಕೆ ಸಹ ಇಲ್ಲಿ ಹವಾಮಾನ ಇಲಾಖೆ ಕೂಡ ನೀಡಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕೆಲವು ಸರ್ಕಾರದ ದೊಡ್ಡ ಸುದ್ದಿಗಳನ್ನ. ದಯವಿಟ್ಟು ಈ ಒಂದು ವಿಡಿಯೋ ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ರೆಫರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಅಂದರೆ ಇದು ಅವ್ರಿಗೂ ಅನುಕೂಲ ಆಗುವಂಥ ಅಪ್ಡೇಟ್ ಮತ್ತು ನಿಮಗೂ ಕೂಡ ಅನುಕೂಲ ಆಗುವಂಥ ಅಪ್ಡೇಟ್ಗಳು. ಸೊ ಅಷ್ಟೇ ಅಲ್ಲದೆ ದಿನನಿತ್ಯದ ಇಂಥದೇ ಒಂದು ಹೊಸ ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಈಗಲೇ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.